ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಅಕ್ಟೋಬರ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಪುನರ್ವಸು ನಕ್ಷತ್ರ, ಶಿವಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಇವರು ಕೇಳಿದ್ದು ಸಿಕ್ಕೇ ಸಿಗುತ್ತದೆ. ಹೌದು ಮಕ್ಕಳೇ, ನಾವು ನಮ್ಮ ಜೀವನದಲ್ಲಿ ಮಾಡೋ ಅತಿ ದೊಡ್ಡ ತಪ್ಪೇನು ಗೊತ್ತಾ? ನಮಗೆ ನಂಬಿಕೆ ಇಲ್ಲ. ಎಲ್ಲೋ ಹೋಗ್ತೇವೆ, ಸ್ವಲ್ಪ ಮಾಡ್ತೇವೆ, ವಿಚಲಿತರಾಗ್ಬಿಡ್ತೇವೆ. ಯಾವುದೋ ಒಂದು ಪ್ರಭಾವ, ಇನ್ಯಾರದೋ ಪ್ರಭಾವ, ಕುಟುಂಬ ಪ್ರಭಾವ, ಸಂಸಾರ ಪ್ರಭಾವ, ಜೊತೆಲಿರೋರ ಪ್ರಭಾವ. ಏನಕ್ಕಪ್ಪ ನಿನ್ನ ಕೈಲಾಗುತ್ತಾ? ಏನೋ ಒಂದು ಪ್ರಶ್ನಾರ್ಥಕಗಳನ್ನು ತಂದಿಡುತ್ತೆ. ಮೊನ್ನೆ ಕೂಡ ಒಂದು ಪುಟ್ಟ ಮಗು ಜಡ್ಜು ಮಟ್ಟದ ಸ್ಥಾನ, ನಿಜ ಹೇಳಬೇಕು ಅಂದ್ರೆ ಗರ್ವದ ಜಾತಕ, ತುಂಬ ದೊಡ್ಡ ವಕೀಲಿಕೆ ಪ್ರಯತ್ನದಲ್ಲಿ ಆ ಮಗು ಇದೆ. ಹೇಳಿದ್ದೇನೆ, ಮನೇಲಿ ಒಂದು ನಡೆದಿದೆ, ಕದಡಿ ಬಿಟ್ಟಿದೆ. ಎಕ್ಸಾಮ್ನಲ್ಲಿ ಶೇಕ್ ಆಗ್ಬಿಟ್ಟು ಬಂದು ಕಣ್ಣೀರು. ಅಕ್ಕನಿಗೆ ಹಿಂಗೆ ಆಗ್ಬಿಟ್ಟಿದೆ, ಕುಟುಂಬದಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ಅಲ್ಲ ಕಣೋ, ಜಸ್ಟ್ ಥಿಂಕ್ ಲೈಕ್ ಎ ಜಡ್ಜ್. ನಿಮ್ಮ ಮುಂದ್ಗಡೆ ಒಂದು ಸಮಸ್ಯೆ ಇರೋ ಒಂದು ಕೇಸ್ ಬರುತ್ತೆ. ನಿಮ್ಮ ಕೆಲಸ ಏನು? ನೀವು ಅದನ್ನ ಭಾವೋದ್ವೇಗಕ್ಕೆ ಒಳಗಾಗಿ ಆ ಸ್ಥಾನದಲ್ಲಿ ಕುಳಿತು ಅಲ್ಲೇ ಅದೇ ಕೇಸು ಅಲ್ಲೇ ಕುಳಿತುಕೊಬಿಡ್ತೀರಾ. ಈಗ ವಕೀಲಿಕೆ ಮಾಡ್ತಿದ್ದೀರಿ, ಒಂದು ಕೇಸ್ ಇದೆ, ಹೋದ್ರಿ, ನಿಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಆ ಕೇಸನ್ನು ಹ್ಯಾಂಡಲ್ ಮಾಡ್ತೀರಿ, ವಾದ ಮಾಡ್ತೀರಿ, ಪ್ರೆಸೆಂಟೇಷನ್ ಮಾಡ್ತೀರಿ, ಮುಗೀತು. ನೆಕ್ಸ್ಟ್ ವಾಯ್ದ ಇನ್ನೊಂದು ಕೇಸ್ ತಗೋದು. ಅಲ್ಲೇ ಆ ಕೇಸನ್ನೇ ತಲೆ ಕೆಡಿಸ್ಕೊಂಡು 24 ಗಂಟೆ ಎಲ್ಲ ಮರೆತು ನಿತ್ಯ ಅದರ ಹಿಂದ್ಗಡೆಯೇ ಓಡ್ತೀರಾ. ಬೇರೆ ಕೇಸಸ್ ಹ್ಯಾಂಡಲ್ ಮಾಡೋದಿಲ್ವಾ? ಇಲ್ಲೆಲ್ಲ ಮಾಡ್ತಾರೆ ನೋಡಿ, ಖಂಡಿತ ಮಾಡ್ತಾರೆ. ಇದೇ ತಪ್ಪು. ಎಲ್ಲರೂ ಮಾಡ್ತಿರುವ ಒಂದು ದೊಡ್ಡದಾದಂಥ ಒಂದು ತಪ್ಪೇನು ಗೊತ್ತಾ? ಒಂದು ಸಮಸ್ಯೆ ಅಂತ ಬಂದ ತಕ್ಷಣ ಅದು ನಮಗೇನೋ ಮಾಡಿಬಿಡುತ್ತೆ. ಏನು ಮಾಡೋಲ್ಲ ಮಕ್ಕಳೇ, ಯಾರು ಏನು ಮಾಡೋಲ್ಲ. ಹೌದು, ನಮ್ಮ ಗ್ರಹಚಾರ, ಒಂದು ಗ್ರಹಗಳ ಒಂದು ಪರಿವರ್ತನೆ, ಒಂದು ದಶಾಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಸೂಕ್ಷ್ಮ ವಿಭುಕ್ತಿ, ಸಾಡೆ ಸಾತಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಇಲ್ಲವೇ ಅಷ್ಟಮಾಧಿಪತಿ ದಶೆ, ಬಾಧಕ ದಶೆ, ದುಷ್ಟಗ್ರಹಗಳ ದಶೆ, ನೀಚಗ್ರಹಗಳ ದಶೆ, ಏನೋ ಒಂದು ಪ್ರಭಾವಕ್ಕೆ ನಮ್ಮನ್ನು ಕರ್ಕೊಂಡು ಬರುತ್ತೆ ಅಂತ ವ್ಯಕ್ತಿಗಳ ಪರಿಚಯ. ನಮ್ಮ ಮನೆಯವರೇ, ನಮ್ಮ ಕುಟುಂಬದವರೇ. ಹೌದು, ನಾನು ಅದಕ್ಕೆ ಹೇಳ್ತಿರ್ತೇನೆ, ಉತ್ತಮನ ದುಃಖ ಉದಯ ಕಾಲದವರೆಗೆ, ಉತ್ತಮನ ಕೋಪ ಉದಯ ಕಾಲದವರೆಗೆ, ಉತ್ತಮನ ಮಧ್ಯಮನ ಕೋಪ ಮಧ್ಯಾಹ್ನದವರೆಗೆ, ಅಧಮನ ಕೋಪ ಅಂತ್ಯವಾಗುವವರೆಗೆ. ನೆನಪಿಟ್ಕೊಳ್ಳಿ, ಉತ್ತಮನ ಪ್ರೀತಿಯು ಉದಯ ಕಾಲದವರೆಗೆ. ಅವನ ಪ್ರೀತಿ ನಶೆಲೆ ಕೂತ್ಕೊಳ್ಳಲ್ಲ, ಅಲ್ಲೇ ಕೂತ್ಕೊಳ್ಳಲ್ಲ. ಉತ್ತಮನ ಕೋರಿಕೆ ಉದಯ ಕಾಲ.
ಬಿಟ್ಟು ನಡೆದ ಅವನು. ಮಧ್ಯಮ ಒಂದು ಮಿಡ್ಲಲ್ಲಿ ನಿಂತ್ಕೊಳ್ಳೋವನು ಮಧ್ಯಾಹ್ನದವರೆಗೂ ಹೇಳ್ಕೊಂಡು ಹೋಗ್ತಾನೆ. ಒಂದು 3 ದಿನ, 3 ವಾರ, 3 ತಿಂಗಳು ಅದ್ರ ಹಿಂದ್ಗಡೆ ಚೇಸ್ ಮಾಡ್ತಾನೆ. ಬಟ್ ಸ್ಪಾಯ್ಲ್ ಆಗೋ ಮನುಷ್ಯ, ಕೆಟ್ಟೋಗೋ ಮನುಷ್ಯ ಅದನ್ನ ಬಿಡೋದೇ ಇಲ್ಲ. ಏನೋ ಒಂದು ಪ್ರೀತಿ ಇರ್ಬೋದು, ಪ್ರೇಮ ಇರ್ಬೋದು, ಕೋರಿಕೆ ಇರ್ಬೋದು, ನಿರಾಸೆ ಇರ್ಬೋದು, ದುರಾಸೆ ಇರ್ಬೋದು, ಕುಡಿತ ಇರ್ಬೋದು, ಒಂದು ಕಾರ್ಡ್ಸ್ ಆಡೋದಿರ್ಬೋದು, ಒಂದು ಬೆಟ್ಟಿಂಗ್ ಇರ್ಬೋದು, ಒಂದು ಜೂಜ್ ಇರ್ಬೋದು, ಒಂದು ರೇಸ್ ಇರ್ಬೋದು. ಅಂತ್ಯ ಆಗೋವರೆಗೂ ಬಿಡಲ್ಲ. ಇನ್ನೊಬ್ಬನ ಅಂತ್ಯ ಮಾಡಬೇಕು ಅಂತ ಹೋಗ್ತಾನೆ, ತಾನು ಅಂತ್ಯ ಆಗ್ತಾನೆ. ಎಷ್ಟೋ ಜನ ಇವತ್ತು ಜೈಲಲ್ಲಿರೋ ವ್ಯಕ್ತಿಗಳನ್ನ ನೋಡ್ತೀರಿ, ಕೊಲೆಗಡಗರು ಅಂತೀರಿ. ಅವನೇನ್ ಮಾಡಿದ್ದಾನೆ, ಒಂದು ದ್ವೇಷ ಉಟ್ಕೊಂಡಿದೆ, ಒಂದು ಕೋಪ, ಇಲ್ಲ ಪ್ರೀತಿಯಿಂದ ಕೋಪ, ನನಗೆ ಸಿಗ್ಲಿಲ್ಲ ನಂದೇ ಪ್ರೀತಿ. ಆದರೆ ಹಿಂದ್ಗಡೆ ಹೋದ, ಅವರನ್ನು ಸಾಯಿಸೋವರೆಗೂ ಬಿಡ್ಲಿಲ್ಲ, ಅದನ್ನ ಅಳಿಸೋವರೆಗೂ ಬಿಡ್ಲಿಲ್ಲ, ಇಲ್ಲ ಹತ್ಯೆ ಮಾಡೋವರೆಗೂ ಬಿಡ್ಲಿಲ್ಲ, ಇಲ್ಲ ಇನ್ನಷ್ಟು ಡೀಪಿಗೆ ತಗೊಂಡು ತನ್ನನ್ನು ತಾನು ಆತ್ಮಹತ್ಯೆ ಮಾಡ್ಕೊಂಡ. ತನ್ನ ಸುತ್ತಮುತ್ತಲಿನವನ್ನೆಲ್ಲ ನೀರಲ್ಲಿ ಬಿಟ್ಟು ಹೊರಟೋದ. ಅಧಮನ ಬೇಸರ ಅಂತ್ಯವಾಗುವವರೆಗೂ. ಒಂದು ಬೇಸರ ಬಂದಿದೆ ನಿಜ, 10 ನಿಮಿಷ ಬೇಸರ ಬೇಡಿ. ದುಃಖ ಬಂದಿದೆ, 10 ನಿಮಿಷ ಸರಿ. ಏನ್ ಮಾಡ್ತೀರಾ? ಬದಲಾಯಿಸ್ತೀರಾ? ನಿಮ್ಮಿಂದ ಏನಾದರೂ ಆಗುತ್ತಾ? ಇಲ್ಲ. ಇನ್ನಷ್ಟು ನೀವು ಟ್ರಿಗರ್ ಆಗಿ ಅಂಥ ವ್ಯಕ್ತಿಗಳ ಹತ್ರನೇ ಹೋಗ್ಬಿಟ್ಟು ಸಜೆಷನ್ ಕೇಳ್ತೀರಿ. ಏನ್ ಮಾಡೋದು, ಹೇಗ್ ಮಾಡೋದು, ಇನ್ನೊಂದು ಭಾವುಕರಾಗ್ಬಿಟ್ಟು. ನಿಮಗೆ ನಂಬಿಕೆ ಇರಬೇಕು. ಉತ್ತಮನ ಬೇಸರ ಉದಯ ಕಾಲ ಅಷ್ಟೇ. ಬೆಳಿಗ್ಗೆ ಆಗಿದ್ದೆ ರಾತ್ರಿ ಏನೋ ಒಂದು ಜಗಳ ಆಯ್ತು, ರಾತ್ರಿ ಏನೋ ಒಂದು ಬೇಸರ ಆಯ್ತು, ರಾತ್ರಿ ಏನೋ ಒಂದು ಪಾರ್ಟಿ ಆಯ್ತು, ಬೆಳಿಗ್ಗೆ ಎದ್ದೊಳ್ತಾನೆ ಅವನು ಕೆಲಸ ಮಾಡ್ಲಿಕ್ಕೆ ಎದ್ದೊಳ್ತಾನೆ. ಈ ಜಸ್ಟ್ ಚೇಸಸ್ ಹಿಸ್ ಡ್ರೀಮ್ಸ್. ಯಾವತ್ತೋ ಒಂದಿನ ಜ್ವರ, ಬೇಸರ ಮನ್ಸಿಗೆ ಎಲ್ರಿಗೂ ಬರುತ್ತೆ. ಅವರು ರೆಸ್ಟ್ ತಗೋತಾರೆ, ಇಲ್ಲ ಅಂತಲ್ಲ. ತುಂಬಾ ದೊಡ್ಡ ದೊಡ್ಡ ತಾಕತ್ತಿನ ವ್ಯಕ್ತಿಗಳು ಕೂಡ ಮೌನಕ್ಕೆ ಜಾರ್ತಾರೆ. ಆದ್ರೆ ಅಲ್ಲೇ ಕುತ್ಕೊಳ್ಳಲ್ಲ. ಅದೇ ಬೇಸರ, ಅದೇ ದುಃಖ, ಅದೇ ಮಾತು, ಅದರ ಬಗ್ಗೆನೇ ಕೊರಗೋದು, ಬೆಳಿಗ್ಗೆ ಎದ್ದು ಕುಡಿತಾ ಕುತ್ಕೊಳ್ಳೋದು. ಇನ್ನೇನಾಗುತ್ತೆ? ಲಿವರು ಡ್ಯಾಮೇಜು, ಕಿಡ್ನಿಯು ಡ್ಯಾಮೇಜು, ಆರೋಗ್ಯ ಡ್ಯಾಮೇಜು. ಹೋಗ್ತೀರಾ ಆಸ್ಪತ್ರೆಯಲ್ಲಿ ಒಂದಷ್ಟು ಲಕ್ಷ ಖರ್ಚು ಮಾಡಿಸಿ, ಸಾಲ ಸೋಲ ಮಾಡಿಸಿ, ಮನೆಯವ್ರ ಮೇಲೆ ಇಟ್ಟು ನೀವು ಹೊರಟೋಗ್ತೀರಿ. ಆ ಹೆಂಡತಿ ಮಕ್ಕಳ ಗತಿ ಏನೋ, ಇಲ್ಲ ಗಂಡ ಮಕ್ಕಳ ಗತಿ ಏನೋ ಯೋಚನೆ ಮಾಡಿ ನೋಡಿ. ನಿಮ್ಮನ್ನು ನಂಬ್ಕೊಂಡು ಒಂದು ಪ್ರೀತಿಯ ಸೆಲೆ, ಒಂದು ಮಕ್ಕಳಿದ್ದಾರೆ, ಕುಟುಂಬ ಇದೆ, ಅಮ್ಮ ಅಪ್ಪ ಇದ್ದಾರೆ. ಉತ್ತಮನ ಬೇಸರ ನೆನ್ಪಿಟ್ಕೊಳ್ಳಿ. ಯು ವಾಂಟ್ ಟು ಬಿ ದ ಬೆಸ್ಟ್. ಅಲ್ಲೇ ನಿಂತ್ಕೊಂಡು ಕೊರಗಬೇಡಿ ಮಕ್ಕಳು. ಒಂದು ನಂಬಿಕೆಯಿಂದ ನಿಮ್ಮ ಕೆಲಸ ಕಾರ್ಯದ ಮೇಲೆ ಹೋಗಿ. ಆ ನಂಬಿಕೆಯೇ ಪ್ರಾರ್ಥನೆ. ಏನ್ ಮಾಡ್ತಿದ್ದಾನೆ? ಭಗವಂತನ ಹತ್ರ ಮಾತಾಡಿ. ಅವನೊಬ್ಬನೇ ಕದಲಿಸಬಲ್ಲ. ನೆನಪಿಟ್ಟುಕೊಳ್ಳಿ. ನೀವು ಕೇಳ್ತಿಲ್ಲ, ನೀವು ಕೇಳುತ್ತಿಲ್ಲ. ನಿಜ ಹೇಳ್ತಾನೆ, ನೀವು ಕೇಳ್ತಿಲ್ಲ. ನಿಮಗೆ ನಂಬಿಕೆ ಇಲ್ಲ. 2 ದಿನ ಗಣೇಶನ ಹತ್ರ ಹೋದ್ರಿ, 2 ದಿನ ಶಿವ ಹತ್ರ ಹೋದ್ರಿ, 2 ದಿನ ಇನ್ನೊಂದು ಗುರು ಹತ್ರ ಹೋದ್ರಿ, 2 ದಿನ ಈ ಜ್ಯೋತಿಷಿ ಹತ್ರ ಹೋದ್ರಿ. ಒಬ್ರು ಮೊನ್ನೆ ನೋಡ್ಬೇಕು, ಒಂದು 15 ಜ್ಯೋತಿಷಿಗಳ ಹತ್ರ ಹೋಗಿದ್ದಾರೆ. ನಿಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ. ನಾನು ಕೇಳಿದೆ, ಅದಾನಿ ಅಷ್ಟು ಅಂತಸ್ತಿದೆಯಾ, ಪ್ರಧಾನಿ ಅಷ್ಟು ಪದವಿ ಇದೆಯಾ? ಮಾಡಿದ್ರೆ ಫಸ್ಟ್ ಅವ್ರಿಗೆ ಬೀಳಿಸ್ಬೇಕು, ಕೈಕಾಲು ಬೀಳೋ ಹಾಗೆ. ಅವರನ್ನು ಹೊಡಿಬೇಕು. ಯಾಕೆಂದ್ರೆ ಅವ್ರನ್ನ ಹೊಡೆದ್ರೆ ಅದಾನಿ ಅಂತಸ್ತು ಬಂದ್ಬಿಡುತ್ತೆ. ಇಲ್ಲ ಪ್ರಧಾನಿ ಅಷ್ಟು ದೊಡ್ಡ ಪದವಿ ಬಂದ್ಬಿಡುತ್ತೆ. ವಾಮಾಚಾರ ಮಾಡಿಬಿಟ್ಟು ಅದನ್ನ ಕಡಿದು ಇದನ್ನ ಕಡಿದು ಅದನ್ನ ಮಾಡಿಬಿಟ್ರು ಇದನ್ನ ಮಾಡಿಬಿಟ್ರು. ಇಲ್ಲ, ಖಂಡಿತ ಇಂಥ ಒಂದು ಭಾವನಾತ್ಮಕವಾಗಿ ಏನ್ ಮಾಡಿಟ್ಕೊಂಡಿದ್ದೀರ? ನಿಮಗೆ ನಿಜವೇ ಧನುರ್ಲಗ್ನ, ಚಂದ್ರ ಬುಧನ್ ಸಾರ, ಆ ಒಂದು ಅಷ್ಟಮಾಧಿಪತಿಯ ಪ್ರಭಾವ ಬಡದಾಕ್ಬಿಟ್ಟಿದೆ. ಮನಸ್ಸು, ಬುದ್ಧಿ, ಆಲೋಚನೆ, ಚಿಂತನೆ ಎಲ್ಲವನ್ನ ಬಡದಾಕ್ಬಿಟ್ಟಿದೆ. ಕುಜ ಬೇರೆ, ಯಾರು ಹೇಳಿದ್ರೋ ಗೊತ್ತಿಲ್ಲ, ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನಿಲ್ಲಿಸ್ಬಿಟ್ಟಿದೆ. ತುಂಬಾ ದೊಡ್ಡ ಮನೆ. ಅಷ್ಟಮದಲ್ಲೇ ಕುಜ ನೀಚ. ಪುಷ್ಯ ನಕ್ಷತ್ರದಲ್ಲಿ ಏನ್ ಮಾಡಿದ್ರು 8 ವರ್ಷದಿಂದ ಕದಲ್ತಿಲ್ಲ. ಏನೋ ಮಾಡಿಸ್ಬಿಟ್ಟಿದ್ದಾರೆ. ತಗೋ, ಆ ಪೂಜೆ ಮಾಡಿಸು, ಈ ಪೂಜೆ ಮಾಡಿಸು, ಅದನ್ನ ಮಾಡಿಸು, ಇದನ್ನ ಮಾಡಿಸು. ನಿಮಗೆ ದೇವರ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಮೇಲೆ ಅಂತೂ ಇಲ್ಲವೇ ಇಲ್ಲ. ನೋಡಿ, ಪ್ರಾರ್ಥನೆ ಮಾಡಿದರೆ ದಕ್ಕುತ್ತದೆ ಮಕ್ಕಳೇ. ಪ್ರಾರ್ಥನೆ ಅಂದರೆ ಏನು ಗೊತ್ತರ? ಅದೊಂದು ತಪಸ್ಸು. ನಿಮ್ಮ ಕೆಲಸ ಒಂದು ನಂಬಿಕೆ ಇಟ್ಟು ಅದ್ರ ಮೇಲೆ ನಿಂತ್ಕೊಂಡು ಮುಂದಕ್ಕೆ ಹೋಗಿ. ನೋಡಿ, ಒಮ್ಮೆ ಏನಾಗುತ್ತೆ ಅಂದ್ರೆ, ಮನೆ ಒಂದು ದೊಡ್ಡ ಕುಟುಂಬ. ಈ ಥರದ್ದು ಹಲವಾರು ನಿದರ್ಶನಗಳನ್ನ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ. ದೈವಂ ಮಾನುಷ್ಯ ರೂಪೇಣಂ. ದೈವ ಬಂದೇ ಬರುತ್ತೆ, ನಿಮ್ಮ ಜೊತೆ ಬರುತ್ತೆ.
ಬರುತ್ತದೆ, ನಡೆಸುತ್ತದೆ. ಅಷ್ಟೊಂದು ಮಹಾಶಕ್ತಿ ಇರತಕ್ಕಂಥದ್ದು ಒಂದು ಕುಟುಂಬ. ವಯಸ್ಸಾದ ತಂದೆ, ಮನೆಯಲ್ಲಿ ಮಗ, ಸೊಸೆ, ಮೊಮ್ಮಕ್ಕಳು, ಹೆಂಡತಿ, ಈ ಥರ ಇರತಕ್ಕಂಥ ಒಟ್ಟು ಕುಟುಂಬ. ಮನೆ ಮೇಲೆ ಏನೋ ಹೆಂಚಿನ ಒಂದು ಸಮಸ್ಯೆ, ನೀರು ಯಾವಾಗಲೂ ತೊಟ್ಟಿತ್ತಿದೆ. ಒಂದು ಪುಟ್ಟ ಮನೆ, ಅವ್ರದ್ದೇ ಆದಂಥ ಒಂದು ಗೂಡು, ಒಂದು ತೋಟದ ಮನೆ. ಸರಿ, ಏನೋ ತೊಟ್ಟಿಕ್ತಿದೆಯಲ್ಲ, ಏನಾದರೂ ಮಾಡೋಣ ಅಂತ ಮೇಲೆ ಹತ್ತಿ ರಿಪೇರಿ ಮಾಡ್ತಾ ಇದ್ದಾನೆ. ಎಲ್ಲ ಸರಿಪಡಿಸ್ತಿರ್ಬೇಕಾದ್ರೆ ಬೈ ಮಿಸ್ಟೇಕ್ ಒಂದು ಹೆಂಚು ಜಾರಿ ಸ್ಲಿಪ್ ಆಗಿ ಮೇಲಿಂದ ದಬ್ ಅಂತ ಬೀಳ್ತಾನೆ. ಅಯ್ಯೋ ಅಂತಾನೆ. ಸ್ಪೈನಲ್ ಕಾರ್ಡ್ಗೆ ಸರಿ ಬಿದ್ದುಬಿಟ್ಟಿದೆ, ಎದ್ದೊಳಕ್ಕಾಗ್ತಿಲ್ಲ, ಪ್ರಜ್ಞೆ ಇಲ್ಲ. ತಗೋ, ಮಗ ಅಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಿದ್ದ, ಹೆಂಡತಿ, ಇನ್ನಷ್ಟು ಮಕ್ಕಳು ಓಡಿ ಬಂದರು, ಸುತ್ತಮುತ್ತ ಆತ್ಮೀಯರು. ತಗೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಟ್ರೀಟ್ಮೆಂಟ್, ಫಸ್ಟ್ ಏಡ್ ಆಗುತ್ತೆ. ಅನ್ಕಾನ್ಷಿಯಸ್ ಇದ್ದಾನೆ ಅಜ್ಜ, ಒಂದು 70-72 ವರ್ಷದ ಅಜ್ಜ. ಮನೆಯವ್ರಿಗೆಲ್ಲ ದಿಗ್ಭ್ರಾಂತಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ನಾನಾ ತರಹದ ಒಂದು ಟ್ರೀಟ್ಮೆಂಟ್ ನಡೆಯುತ್ತೆ, ಎದ್ದೋಳ್ತಿಲ್ಲ, ಪ್ರಜ್ಞೆ ಬಂದಿದೆ. ಡಾಕ್ಟರ್ ಹೇಳ್ತಾರೆ ಟೋಟಲ್ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದೆಪ್ಪ, ಆದಷ್ಟು ಬೇಗ ಸರ್ಜರಿ ಮಾಡಿಸ್ಬೇಕು. ನನಗೆ ಗೊತ್ತಿರೋ ಹಾಗೆ ಇಷ್ಟು ದೊಡ್ಡ ಸರ್ಜರಿ ಮಾಡೋ ಎಕ್ಸ್ಪರ್ಟ್ ಒಬ್ರು ಇದ್ದಾರೆ, ಬಟ್ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಕಡಿಮೆ ಅಂದರೂ ಒಂದು 10 ಲಕ್ಷದ ಖರ್ಚಾಗುತ್ತೆ. ಅವನ್ನ ಕರೆಸಿ ಈ ಪುಟ್ಟ ಆಸ್ಪತ್ರೆಯಲ್ಲಿ, ಇಲ್ಲ ನೀವು ಸಿಟಿಗೆ ತೊಗೊಂಡು ಹೋಗಬೇಕು, ಅಂಥ ದೊಡ್ಡ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಕೈಯಲ್ಲೇ ಮಾಡಿಸ್ಬೇಕು. ನನಗೆ ಗೊತ್ತಿರೋ ಹಾಗೆ ಇಂಥದ್ದೊಂದು ಡಾಕ್ಟರ್ ಮಾಡಬಲ್ಲರು. ಆಕೆ ಹೆಸರು ಆಂಜೆಲಾ ಬ್ರಾಗಾ. ನೋಡಿ, ಇದು ವಿದೇಶದಲ್ಲಿ ನಡೆದಿರೋ ಘಟನೆ. ಆಕೆ ಬಂದರೆ, ಆಕೆ ಮುಟ್ಟಿದ ಕೇಸು 100% ಸಕ್ಸಸ್ ಆಗುತ್ತೆ ಅಂತ. ಮನೆಯವ್ರಿಗೆ ದಿಕ್ಕು ತೋರಿಸ್ತಿಲ್ಲ. ಕಡಿಮೆ ಅಂದರೂ 10 ಲಕ್ಷದ ಖರ್ಚು. ಎಲ್ಲೋ ಒಂದು ಅವತ್ತಿಗವತ್ತು ಬದುಕು, ಏನೋ ಒಂದು ಜೀವನ ನಡೆಸ್ತಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಮಗನಿಗೆ ತಂದೆ ಒಂದು ಹೇಳ್ಕೊಟ್ಟಿದ್ದ, ಏನು ಮಾಡಿದರೂ ನಿತ್ಯ ಪ್ರಾರ್ಥನೆ, ನೀನು ಕೇಳೋ ಸಿಗುತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ದ. ನನಗೂ ನನ್ನ ತಂದೆ ಹೇಳ್ಕೊಟ್ಟಿದ್ದ. ಏನೂ ಇಲ್ಲದವ ನಾನೊಂದು ಪುಟ್ಟ ಗೂಡು, ಒಂದು ಪುಟ್ಟ ತೋಟ ಮಾಡ್ಕೊಂಡಿದ್ದಾನೆ, ನಿಮಗೆಲ್ಲ ಬದುಕು ಕಟ್ಸಿದ್ದಾನೆ. ಇದಕ್ಕೆಲ್ಲ ಪ್ರಾರ್ಥನೆಯೇ ಕಾರಣ. ಯಾವತ್ತು ನನಗೆ ಊಟ ಬಟ್ಟೆ ಏನಕ್ಕೂ ಕೊರತೆ ಬರಲಿಲ್ಲ ಕಣೋದು. ತುಂಬ ಸಾತ್ವಿಕ ಮನುಷ್ಯ, ಪ್ರಾರ್ಥನೆ. ಸರಿ, ಮಗನಿಗೆ ನೆನಪಿಗೆ ಬಂತು. ಸರಿ, ಡಾಕ್ಟ್ರಿಗೆ ಹೇಳ್ಬಿಟ್ಟು ಬಂದು ನಿತ್ಯ ಪ್ರಾರ್ಥನೆ. ದೇವ್ರ ಹತ್ರ ಕುಳಿತು, ನನ್ನ ತಂದೆಗೆ ಹೇಗಾದ್ರೂ ದಾರಿ ತೋರಿಸ್ಕೊಡು, ಅವ್ರಿಗೊಂದು ಸರ್ಜರಿ ಆಗೋ ಥರ, ಆ ಡಾಕ್ಟರ್ನ ಹೇಗಾದ್ರೂ ಭೇಟಿ ಮಾಡೋ ಥರ, ಅದಕ್ಕೊಂದು ವ್ಯವಸ್ಥೆ. ನನ್ನ ಹತ್ರ ದುಡ್ಡಿಲ್ಲ, ನಿಜವೇ. ಭಗವಂತ ನೀನಿದ್ದಿ, ದುಡ್ಡಿಗೆ ಮೀರಿದ ಶಕ್ತಿ, ನೀನೇ ನಡೆಸಬೇಕು ಅಂತ ಪ್ರಾರ್ಥನೆ. ನಿತ್ಯ ತ್ರಿಕಾಲವಾಗಿ ಪ್ರಾರ್ಥನೆ. ಬೆಳಿಗ್ಗೆ, ಸಂಜೆ, ರಾತ್ರಿ ಮಲಗೋಕೆ ಮೊದಲು, ಊಟ ಮಾಡುವಾಗ, ಮಲಗುವಾಗ, ಎದ್ದ ತಕ್ಷಣ. 10 ದಿನ ಆಯಿತು, 15 ದಿನ ಆಯಿತು. ಸ್ನೇಹಿತರುಗಳು, ಆತ್ಮೀಯರು ಎಲ್ಲರ ಹತ್ರ ದುಡ್ಡನ್ನ ವ್ಯವಸ್ಥೆ, ಎಲ್ಲ ಸೇರಿ 1 ಲಕ್ಷ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅದು ಗೊತ್ತಿದೆ, ಭಯ. ಸಾಲ ಮಾಡ್ಬೋದು, ಬಟ್ ಹೇಗೆ ತೀರಿಸೋದು? ಅವ್ರಿಗಿರೋ ಆದಾಯ 10 ರೂಪಾಯಿ ಆದರೆ ಅಲ್ಲಿ ಖರ್ಚಿರೋದು ಬಂದು 1000 ರೂಪಾಯಿನ ಖರ್ಚು ಬಂದ್ಬಿಟ್ಟಿದೆ. ಹೆಂಗೆ ನಿಭಾಯಿಸೋದು ಅನ್ನೋ ಒಂದು ಭಯ. ಇವನಿಗೆ ಭಯವೇ ಇಲ್ಲ, ಬರೀ ಪ್ರಾರ್ಥನೆ. ಭಗವಂತನೇನಿದೆಯಾ ತೋರಿಸು. ನಿತ್ಯ ಹೋಗೋದು, ತಂದೆನ ದಡುವುದು, ಮಾತಾಡಿಸೋದು. ಮಗ, ಪ್ರಾರ್ಥನೆ ಮಾಡ್ತಿದ್ದೀಯಾ? ಹೌದು ಪ್ರಾಚ್, ಒಳ್ಳೇದಾಗುತ್ತೆ ಮಗ ಅಂತ. ಹೆಂಡತಿಗೆ ನಂಬಿಕೆ ಇಲ್ಲ. ಆ ಅಜ್ಜನ ಹೆಂಡತಿಗೆ ಮಗನನ್ನ ಬೈತಾಳೆ. ಅಲ್ಲ ಕಣೋ, ಬೇರೆ ಏನಾದ್ರೂ ಮಾಡೋಣ ಕಣೋ, ಇರೋ ಮನೆ ಮಾರ್ಬಿಡೋಣ, ತೋಟ ಮಾರ್ಬಿಡೋಣ. ಅವನು ಹೇಳ್ತಾನೆ, ಅಮ್ಮ ಪುಟ್ಟದಾಗಿದೆ, ನಾವ್ ಏನ್ ಮಾಡಿದ್ರು 3 ಲಕ್ಷ ಮೇಲೆ ಬರೋಲ್ಲ. ಈ ತೋಟ, ಇರೋ ಮನೇನು ನಾವು ಬೀದಿಗೆ ಬೀಳ್ತೇವೆ. ಅಪ್ಪನನ್ನು ಉಳಿಸ್ಕೊಳಕ್ಕಾಗಲ್ಲ. ಆತರ ಪಟ್ಟೇನೋ ಮಾಡೋದು ಬೇಡ. ಇರ್ಲಿ, ದೇವರಿದ್ದಾನೆ, ಪ್ರಾರ್ಥನೆ ಮಾಡೋಣ, ದಾರಿ ತೋರಿಸ್ತಾನೆ. ಎಲ್ಲೋ ದೇವರೆಲ್ಲಿದ್ದಾನೆ, ನನಗೆ ನಂಬಿಕೆ ಇದಮ್ಮ, ಅಪ್ಪ ಹೇಳ್ಕೊಟ್ಟಿದೆ. ನಿಮ್ಮ ಅಪ್ಪನಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ, ಬಿಡು ಅಂತ ಆ ಅಜ್ಜಿ, ಹೆಂಡತಿ, ಮಕ್ಕಳು, ಸ್ನೇಹಿತರು ಎಲ್ಲರೂ ಕೀಟ್ಲೆ. ಇದೇನೋ ಊಟ ಮಾಡೋವಾಗ್ಲು, ಸ್ನಾನ ಮಾಡೋವಾಗ್ಲು, ಎದ್ದಾಗ್ಲು, ಮಲಗೋವಾಗ್ಲು ಇಲ್ಲ ದೇವರಿದ್ದಾನೆ. ಒಂದಿನ ಒಂದು ರಾತ್ರಿ 10-10:30 ಅವ್ರದ್ದು ಊಟಗಳಾಗಿದೆ. ಅಪ್ಪ ಆಸ್ಪತ್ರೆಯಲ್ಲೇ ಹೋಗಿ ಬಂದಿದ್ದಾನೆ ಹುಡುಗ.
ತನ್ನ ಮಕ್ಕಳನ್ನ ನೋಡ್ತಾ ಸಂಕಟ, ಆದರೂ ದೇವರ ಮೇಲೆ ನಂಬಿಕೆ ಅದೊಂದು ಬೆಳಕು. ಎಲ್ರಿಗೂ ಊಟ ಮಾಡಿಸಿ ತನ್ನ ಪಾಡು ಪ್ರಾರ್ಥನೆ, ಹಾಗೆಯೇ ಪ್ರಾರ್ಥನೆ ಮಾಡ್ತಾ ಮಲ್ಗೋಣ ಅನ್ನೋ ಅಷ್ಟರಲ್ಲಿ ಒಂದು 10-10:30 11 ಗಂಟೆ ಜೋರು ಮಳೆ, ದಬ 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 ಬಾಗಿಲು. ಅಯ್ಯೋಯ್ಯೋ ಯಾರಪ್ಪ ಇದು ಅಂತೇಳಿ ಬಾಗಿಲು ತೆಗೆದ್ರೆ ಒಂದು ಮಣ್ಣು ಮೆತ್ಕೊಂಡಿರೋ, ಕೆಸರು ಮೆತ್ಕೊಂಡಿರೋ ಒಂದು ಸ್ತ್ರೀ. ಎಲ್ಲ ಒಂಥರ ಸ್ವಲ್ಪ ಸಹಾಯ ಮಾಡ್ತೀರಾ, ಒಳಗಡೆ ಬರ್ಬೋದು, ಅರೆ ಬನ್ನಿ 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 ಅಂತ. ನೋಡಿದ್ರೆ ಆಕರ್ಷಕ ಮೈಕಟ್ಟು, ಆಕರ್ಷಕವಾಗಿ ವಸ್ತ್ರಗಳು, ತರ ತುಂಬ ಮೇಲ್ವರ್ಗದ ವಿದ್ಯಾವಂತ ಸುಶಿಕ್ಷಿತ ಒಂದು ಹೆಣ್ಣು ಮಗು ಥರ. ಬಿಸಿನೀರು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಸ್ತಾರೆ, ತಮ್ಮ ಮನೇಲೇ ಇದ್ದಂಥ ಒಂದು ವಸ್ತ್ರಗಳನ್ನು ಕೊಡ್ತಾರೆ, ಹಾಕ್ಕೊಳ್ತಾ ಹಸ್ಕೋಬಿಟ್ಟಿರುತ್ತೆ ತುಂಬ ತಾಯಿ ಜೀವ. ಈತ ಊಟದ ವ್ಯವಸ್ಥೆ ಮಾಡಿಸ್ತಾನೆ, ಇದ್ದಿದ್ದು ತಾನು ತಿನ್ಬೇಕಾಗಿರೋದು ಆಕೆ ಕೊಟ್ಟು, ಅಮ್ಮ ಊಟ ಮಾಡ್ಕೊಳ್ಳಿ ಅಂತ. ಇಲ್ಲ ನೀವು ಮಾಡಬಾರ್ದ ಅಂತ. ಇಲ್ಲ ಇಲ್ಲ ಮಾಡಬೇಕು ಅಂದ್ಕೊಂಡಿದ್ವಿ, ನೀವು ಬಂದ್ರಲ್ಲ ನೀವು ಮಾಡಿ. ಇರಲಿ ಅಂತ. ಇಲ್ಲ ಇಲ್ಲ ನೀವು ಮಾಡಿ ಅಂತ. ನಾವೊಂದು ಪ್ರಾರ್ಥನೆ ಮಾಡ್ಕೊತೀವಿ, ನೀವು ಮಾಡಿ ಅಂತ ಒಂದು ಸ್ವಲ್ಪ ಪ್ರಸಾದ ತಗೊಂಡು ಊಟ ಸೇವಿಸೋಕೆ ಮೊದಲು ಆತ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ. ಹೌದು, ನನಗೆ ಪ್ರಾರ್ಥನೆ ತುಂಬ ನಂಬಿಕೆ. ಪ್ರಾರ್ಥನೆಯಿಂದ ಏನು ಬೇಕಾದ್ರೂ ಫಲಿಸುತ್ತಂತ. ಓ ಖಂಡಿತ ಫಲಿಸುತ್ತೆ. ಏನಂತ ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ. ನಿಜವಾಗ್ಲೂ ನಡೆಸುತ್ತಾ ಆ ಸ್ತ್ರೀ ಕೇಳುತ್ತೆ. ಖಂಡಿತ ನಡೆಯುತ್ತೆ, ನನ್ನ ತಂದೆ ಹೇಳಿದ್ದಾರೆ, ನನ್ನ ತಂದೆಗೆ ಅವ್ರ ಅಜ್ಜ ಹೇಳಿದ್ದಾರೆ, ಅಂಥದ್ದೊಂದು ಶಕ್ತಿ ಇದೆ ಅಂತ ನನಗೆ ನಂಬಿಕೆ ಇದೆ ಅಂತ. ಏನಂತ ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತ. ನನ್ನ ತಂದೆ ಬಿದ್ದು ಒಂದು 15-20 ದಿನ ಆಗ್ಬಿಡ್ತು, ಆಸ್ಪತ್ರೆಯಲ್ಲಿದ್ದಾರೆ. ಪೂರ್ಣ ಒಂದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಡಾಕ್ಟರ್ ಹೇಳಿದ್ರು, ತುಂಬ ದೊಡ್ಡದಾದಂಥ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ, ಆಂಜೆಲಾ ಬ್ರಾಗಾ ಅಂತ. ಅವ್ರು ಮಾತ್ರ ಮಾಡಬಲ್ಲರು, ಬಟ್ ಅವ್ರನ್ನ ತಲುಪೋದು ಕಷ್ಟನಪ್ಪ. ತುಂಬ ಸೂಪರ್ ಸ್ಪೆಷಲಿಸ್ಟ್. ಆಕೆ ಮುಟ್ಟದ ಕೇಸ್ ಇಲ್ಲ, ಮುಟ್ಟಿದ್ರೆ ಫೇಲ್ಯೂರ್ ಆದ ಕೇಸೇ ಇಲ್ಲ. ಪವಾಡ ನಡಿಬೇಕು ನಿಮ್ಮ ಜೀವನದಲ್ಲಿ, ತುಂಬ ಖರ್ಚಾಗುತ್ತೆ ಅಂತ ಹೇಳಿದ್ರು. ನನಗೆ ನಂಬಿಕೆ ಇದೆ, ನಾನು ಅವ್ರ ಜೊತೆ ಭೇಟಿಯಾಗಿ ಹೇಗಾದರೂ ಸರಿ ಅವ್ರ ಕೈಯಿಂದ ನನ್ನ ತಂದೆಯ ಆಪರೇಷನ್ ಮಾಡಿಸ್ತೇನೆ ಅನ್ನೋ ಒಂದು ನಂಬಿಕೆ ಇದೆ, ಅದಕ್ಕೆ ಪ್ರಾರ್ಥನೆ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾಗೆ, ಆ ಪ್ರಾರ್ಥನೆ, ಊಟ, ಆತನ ಮಾತು ಕೇಳ್ತಿದ್ದಾಗೆ ಆಕೆ ಕೈ ತುತ್ತಿಂಗ್ ಬಿಟ್ಬಿಡ್ತಾಳೆ. ಏನು ಹೇಳ್ತಿದ್ದೀರಪ್ಪ ನೀವು ಅಂತ. ಹೌದಮ್ಮ, ಯಾರನ್ನು ಭೇಟಿ ಆಗಬೇಕು ಅಂದ್ರಿ? ಆಂಜೆಲಾ ಮೇಡಮ್, ಡಾಕ್ಟರ್ ಆಂಜೆಲಾ ಬ್ರಾಗಾ. ಆಕೆ ಕಣ್ಣಲ್ಲಿ ನೀರಂತೆ. ಭಗವಂತ ಅಂದ್ಲಂತೆ. ಯಾಕಮ್ಮ ಅಂತ. ಆತನ ಹೆಂಡತಿ, ತಾಯಿ, ಮಕ್ಕಳು ಎಲ್ಲ ಇದ್ರಂತೆ. ನಾನು ಯಾರು ಗೊತ್ತಪ್ಪ ಅಂತ. ಗೊತ್ತಿಲ್ಲ ಅಂತ. ನಾನೇ ಡಾಕ್ಟರ್ ಆಂಜೆಲಾ ಬ್ರಾಗಾ. ಸ್ತಂಭೀಭೂತನತ್ತೆ. ಎಲ್ಲರೂ ಆತ ಸ್ತಂಭೀಭೂತ ಆಗಲಿ. ನನ್ನ ಪ್ರಾರ್ಥನೆ ಆ ದೇವರು ಕೇಳಿಸ್ಕೊಂಡ, ಕಳಿಸಿದ್ದಾನೆ ಅಂತ. ನೋಡಿ, ಆ ಡಾಕ್ಟರ್ ಆಂಜೆಲಾ ಅವತ್ತು ಬಹುದೊಡ್ಡ ಕಾನ್ಫರೆನ್ಸ್, ಸುಮಾರು ಒಂದು 300 ಕಿಲೋಮೀಟರ್ ದೂರದಲ್ಲಿ ಒಂದು ಮೆಡಿಕಲ್ ಕಾನ್ಫರೆನ್ಸ್ ಹೋಗಬೇಕು. ಫ್ಲೈಟ್ ಕ್ಯಾನ್ಸಲ್, ಲೇಟ್ ಆಗಿದ್ದಕ್ಕೆ ಹೋಗಲೇಬೇಕು. ಮಾರನೇ ದಿನ ಬೆಳಗ್ಗೆಗೆಲ್ಲ ಅಲ್ಲೊಂದು ಪ್ರೆಸೆಂಟೇಷನ್ ಕೊಡಲೇಬೇಕು. ಅಂಥದ್ದೊಂದು ಒಪ್ಕೊಬಿಟ್ಟಿದ್ದಾರೆ. ಮರ್ಯಾದೆ ಪ್ರಶ್ನೆ, ರೆಸ್ಪೆಕ್ಟು, ದೊಡ್ಡ ಸ್ಪೀಕರ್, ಮೆಡಿಕಲ್ ಫೆಟರ್ನಿಟಿ ಅವರು. ಇನ್ನೇನು ಮಾಡೋದು ಅಂತ ಕಾರಲ್ಲಿ ಬರ್ತಿದ್ದಾರೆ, ಹೋಗ್ಬಿಡೋಣ ಅಂತ. ಗುಡುಗು ಸಿಡ್ಲು, ಆ ರಸ್ತೆನಲ್ಲಿ ಬರ್ತಾ ಕಾರ್ ಪಂಕ್ಚರು, ಕೊಚ್ಚೆ ಅರ್ಧ ತುಂಬೋಗ್ಬಿಟ್ಟಿದೆ, ಇಂಜಿನ್ ಸೀಸು. ಏನು ಮಾಡೋದು ಗೊತ್ತಾಗಿಲ್ಲ. ಡ್ರೈವರ್, ಅಮ್ಮ ನಾನು ನೋಡ್ಕೋತೀನಿ, ಅಲ್ಲಿ ಬೆಳಕು ಉರಿತಿದೆ ಆ ಮನೆ ಹತ್ರ, ನೀವು ನೋಡಿ, ಅಷ್ಟಲ್ಲಿ ನಾನು ಬೇಕಾದ್ರೆ ಬರಬಲ್ಲೆ, ನಿಮ್ಮ ಹಿಂದ್ಗಡೆನೆ ಬೇಕಾದ್ರೆ ಅಂತ. ಇಲ್ಲ ಇಲ್ಲ ನೀವು ಪರವಾಗಿಲ್ಲಪ್ಪ, ನಾನು ಹೋಗಿ ಕೇಳ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ರೆಡಿ ಮಾಡು ಅಂತ ಬಂದಿದ್ದಾಳೆ. ಈ ಮನೆಗೆ ಬಂದಿದ್ದಾಳೆ. ಅದನ್ನು ಹೇಳ್ತಾಳೆ, ದೇವರು ನಡೆಸಿರುವ ಲೀಲೆ ಇದು, ನಿನ್ನ ಪ್ರಾರ್ಥನೆ ಸತ್ಯ. ಇದು ಮೆಡಿಕಲ್ ಜರ್ನಲ್ ಅಲ್ಲಿ ಡಾಕ್ಟರ್ ಆಂಜೆಲಾ ಬ್ರಾಗಾ ಬರೆದಿರ್ತಕ್ಕಂಥದ್ದು, ಅಂತಿಂಥದ್ದಲ್ಲ. ನನ್ನ ಕೈಯಿಂದ ವಿಸ್ಮಯ ಆಗುತ್ತೆ. ಭಗವಂತ ಅಂಥವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆತನ ಪ್ರಾರ್ಥನೆಯ ಶಕ್ತಿ ಇನ್ನೆಷ್ಟು ಮಟ್ಟಕ್ಕಿರಬಹುದು ಅಂತ. ಆಕೆ ಅಲ್ಲೇ ಉಳ್ಕೋತಾಳೆ. ಆ ಚಿಕ್ಕ ಆಸ್ಪತ್ರೆಗೆ ಹೋಗಿ ಆತನ ತಂದೆ ಆಪರೇಷನ್ ಖುದ್ದಾಗಿ ನಿಂತು ಆ ಮೆಡಿಕಲ್ ಕಾನ್ಫರೆನ್ಸ್ ಹೋಗೋದನ್ನ ನಿಲ್ಲಿಸಿ ಆಪರೇಷನ್ ಮಾಡಿಸಿ ಅಜ್ಜನನ್ನ ಉಳಿಸ್ಕೊಡ್ತಾಳೆ. ಎಲ್ರಿಗೂ ಧನ್ಯವಾದ ಹೇಳಿ, ಭಗವಂತನಿದ್ದಾನೆ ಎಂದೂ ದೇವರನ್ನ ನಂಬದ ಆಕೆ
ತನ್ನ ಕೆಲಸವೇ ದೇವರು ಎಂದುಕೊಂಡ ಆಕೆ ಆ ಪವಾಡವನ್ನ ತನ್ನ ಮೆಡಿಕಲ್ ಜರ್ನಲ್ ಅಲ್ಲಿ ಬರೀತಾನೆ. ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಸ್ಪೈನಲ್ ಕಾರ್ಡ್ ಸ್ಪೆಷಲಿಸ್ಟ್ ಅನ್ನಿಸ್ತಕ್ಕಂಥ ಡಾಕ್ಟರ್. ಆ ಊರಿಗೆ ಆಕೆನೇ ಫೇಮಸ್ಸು. ಹಾಗಾದ್ರೆ ಹೇಳಿ ಮಕ್ಕಳೇ, ನಿಮಗೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಗುರಿಯ ಮೇಲೆ ನಿಮಗೆ ನಂಬಿಕೆ ಇಲ್ಲವಾ? ದಯಮಾಡಿ ಹೇಳ್ತಾನೆ, ನಿಮ್ಮ ಗುರಿ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಇಡಿ. ಡೋಂಟ್ ಕೇರ್ ಎನಿಬಡಿ. ಬರ್ತವೆ ಈ ಥರದ್ದು ಅಕ್ಕ ಪಕ್ಕ ನಿಮ್ಮನ್ನ ಕೆದಕಿಸ್ಲಿಕ್ಕೆ. ಇನ್ನೊಂದು, ನಿಮ್ಮ ಪ್ರಾರ್ಥನೆ ಅಂದರೇನೆ ನಿಮ್ಮ ಕೆಲಸ. ಅದನ್ನ ಮನತೃಪ್ತಿಯಿಂದ ಭಗವಂತ ನೋಡ್ತಿದ್ದಾನೆ. ಯಾರು ನೋಡ್ತಿದ್ದಾರೋ ಬೇಡವೋ ಬೇಕಿಲ್ಲ, ಇನ್ಯಾರೋ ನೋಡ್ಬೇಕು, ಇನ್ಯಾರೋ ಕೇಳಬೇಕು, ಬಿಡಿ. ಇಲ್ಲಿದ್ದಾನೆ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಆ ಭಗವಂತನಿದ್ದಾನೆ. ಅವನ ನಂಬಿ ನಿಮ್ಮ ಕೆಲಸವನ್ನ ಜನ ಹೀಯಾಳಿಸ್ತಾರೆ, ಜನ ಕಿಚಕಿಚಾಯಿಸ್ತಾರೆ, ನಿಮ್ಮನ್ನ ಕಾಲು ಕಸಕ್ಕಿಂತ ಹಾಕ್ತಾರೆ, ಮಾತಾಡ್ತಾರೆ. ಜಸ್ಟ್ ಇಗ್ನೋರ್ ದೆಮ್. ಬರ್ತವೆ ಸಣ್ಣ ಸಮಸ್ಯೆ, ಉತ್ತಮನ ಬೇಸರ, ಉದಯಕಾಲ ಅಲ್ಲೂರ್ಗೆ ಇಟ್ಕೋಬೇಕು. ರಾತ್ರಿದ್ದೇನೋ ನಿನ್ನೆದೇನೋ ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ, ಏನಕ್ಕೆ ನಮ್ಮ ವೈದಿಕದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಹೇಳಿ? ಇಂಥದ್ದೊಂದು ನೆಗೆಟಿವ್ ಥಾಟ್ಸ್ ಅನ್ನ ತೆಗಿಬೇಕು, ಫ್ರೆಶ್ ಅಪ್ ಆಗಬೇಕು ಅಂತ. ಯಾರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಲ್ವ, ಹಾಗೆ 10 ಗಂಟೆ 11 ಗಂಟೆ ಜೀವನ ಉದ್ಧಾರಕ ಆಗಲ್ಲ ಅವ್ರಿಗೆ. 99% ಜನಕ್ಕೆ ಯಾಕೆ ಹೇಳಿ? ಅವ್ರು ಆ ನೆಗೆಟಿವ್ ಅಲ್ಲೇ ತೇಳ್ತಿರ್ತಾರೆ. ಇನ್ನು ರಾತ್ರಿಯ ನಶೆ, ರಾತ್ರಿಯ ಮತ್ತು, ನೆನ್ನೆಯ ಕ್ರೋಧ, ನೆನ್ನೆಯ ಬೇಸರ, ನೆನ್ನೆಯ ಒಂದು ಎಳೆದಾಟದಲ್ಲಿ ಕುಳಿತು ಬಿಟ್ಟಿರ್ತಾರೆ. ನೆನ್ನೆಯ ನಶೆ, ಪ್ರೀತಿ ನಶೆ, ಇವತ್ತು ಅದೇ ಬೆಳಿಗ್ಗೆ ಎದ್ದು ಅವನು ಪ್ರೀತಿ ಹಿಂದ್ಗಡೆ ಓಡ್ತಿದ್ದಾನೆ, ಆ ಹುಚ್ಚಿನ ಹಿಂದ್ಗಡೆ. ಇಲ್ಲ, ಉತ್ತಮ ಅಲ್ಲಿರೋಲ್ಲ ಮಕ್ಕಳು. ಈ ಜಸ್ಟ್ ಮೂವ್ಸ್ ಆನ್. ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ ಅನ್ಕೊಂಡು ಹೋಗ್ತಿರ್ತಾನೆ. ಆಯ್ತು, ಅದೊಂದು ಬೇಸರ ಆಯ್ತು, ಅದೊಂದು ಆಕ್ಸಿಡೆಂಟ್ ಆಯ್ತು, ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಸಿನಾರಿಯೋ ಆಯ್ತು, ಮುಂದಕ್ಕೆ ಹೋಗ್ತಿರ್ತಾನೆ. ಇಲ್ಲ, ನೀವು ಅದಮನ ಬೇಸರ ದುಃಖ ಅಂತ್ಯವಾಗುವವರೆಗೆ ಅಲ್ಲವರೆಗೂ ಹೇಳ್ಕೊಂಡು ಹೋಗ್ಬಿಡ್ತೀರಿ. ನಿಮಗೆ ನೀವಲ್ಲದೆ ನಿಮ್ಮನ್ನ ನಂಬ್ಕೊಂಡಿರೋ ಪರಿವಾರ ಕುಟುಂಬ ಎಲ್ಲರನ್ನ ಮುಳುಗಿಸ್ಬಿಡ್ತೀರಿ ಮಕ್ಕಳೇ. ಪ್ರಾರ್ಥನೆ ಅಂದ್ರೆ ಅದೇ. ಆ ಭಗವಂತನ ಹತ್ರ ಏನಕ್ಕೆ ನಾವು ವೈದಿಕವಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡುವಾಗ್ಲೇ ವರ್ಣ ಮಂತ್ರ ಎಲ್ಲ ಹೇಳ್ಕೋತೇವೆ, ಒಂದು ವಿನಾಯಕ ಮಂತ್ರ, ಅಯ್ಯ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತೀವಿ. ಯಾವ ಕೆಲಸವಾದರೂ ಎಲ್ಲ ಮರೆತು ನಿಮ್ ಗುರಿ ಕಡೆ ಹೋಗ್ತಾ ಇರಿ. ಅಲ್ಲೇ ಉಳುಕ್ತಾ, ಅಲ್ಲೇ ಚಳಕ್ತಾ, ಅಯ್ಯೋ ನೋಡು ಹಂಗಾಯ್ತು, ಬಿಡಿ. ಪ್ರಾರ್ಥನಾ ಅಂದ್ರೆ ಇದು. ನಿಮ್ಮ ಆರ್ತನಾದವನ್ನ ಭಗವಂತ ಕೇಳಿಸ್ಕೋತಾನೆ, ಮಾಡ್ತೀರಿ ಅನ್ಕೋತಾನೆ ಮಕ್ಕಳೇ. ದುಃಖ ಪಡಬೇಡಿ, ಏನೂ ಆಗೋಲ್ಲ. ಯಾರು ನಿಮ್ಮಿಂದ ಏನೂ ತಗೊಂಡೋಗಲ್ಲ, ಯಾರೂ ನಿಮಗೇನೂ ಕೊಡಲ್ಲ. ಅವನಿಚ್ಛೆ ಇಲ್ಲದೆ ಒಂದು ಹುಲುಕಡ್ಡಿಯೂ ನಡೆಯುವುದಿಲ್ಲ. ನಂಬಿಕೆ ಹೇಳಿ, ನನ್ನ ಮಾತು ಕೇಳಿ. ನೀವು ಉತ್ತಮರು, ಅತ್ಯುತ್ತಮರು, ಮಹರ್ಷಿಗಳು. ನೀವು ರಾಗ ದ್ವೇಷ ಮದ ಮಾತ್ಸರ್ಯ ಮೋಹ ಕಾಮ ಆ ನಶೆಲೇ ಅಲ್ಲೇ ಇರಬೇಡಿ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ವಿಚಾರಧಾರೆ ಮುಂದುವರಿಸೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ, ಶ್ರೀರಾಮಚಂದ್ರ ಪ್ರಭು, ನನ್ನ ಪ್ರಭು ದಾಶರಥಿ ಹುಟ್ಟಿದಂಥ ಒಂದು ನಕ್ಷತ್ರ, ಗುರು ನಕ್ಷತ್ರ, ಗುರುಭಾವ. ಎಲ್ಲರೂ ವಸುದೈವ ಕುಟುಂಬಕಂ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸುವಂತ ಒಂದು ಪ್ರಭಾವ. ಮೇಷರಾಶಿ. ಚಂದ್ರ ಗುರುಸಾರದಲ್ಲಿತ್ತು, ಆ ಗುರುವು ಗುರುಸಾರದಲ್ಲಿದ್ದು
ನಿಮ್ಮ ಸಪ್ತಮ ಸ್ಥಾನ, ಭಾಗ್ಯಸ್ಥಾನ, ಲಾಭಸ್ಥಾನವನ್ನ ನೋಡ್ತಿರೋದ್ರಿಂದ ಖಂಡಿತ ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಅದು ಫೈನಾನ್ಸ್ ಇರ್ಬೋದು, ಹಣಕಾಸು ಇರ್ಬೋದು, ಟೀಚಿಂಗ್, ಡಾಕ್ಟರ್, ಗೈಡಿಂಗ್, ಸ್ಪಿರಿಚುವಲ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ವೃಷಭ ರಾಶಿ, ಸ್ವಲ್ಪ ಅಳುಕು, ತೀರಾ ಒಳ್ಳೆಯವ್ರಿಗೆ ಅಳಿಕೆ ಮಕ್ಕಳೇ. ಈ ಲೋಕ ಒಳ್ಳೆಯವರನ್ನ ಇರಿಸಲು ಬಿಡುವುದಿಲ್ಲ. ಮಕ್ಕಳ ಬಗ್ಗೆ ಚಿಂತೆ, ಮನೆ ಬಗ್ಗೆ ಚಿಂತೆ. ಎಲ್ಲೋ ವೃಷಭ ರಾಶಿ ಅಲ್ವಾ, ನಿಮಗೆ ಸ್ವಲ್ಪ ಭೋಗದ ಚಿಂತೆ. ಇದು ಬೇಕು, ಒಳ್ಳೆಯವರಾಗೂ ಇರಬೇಕು. ಒಳ್ಳೆಯವ್ರ ಹತ್ರ ದುಡ್ಡು ಇರೋಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಖಂಡಿತ ಇರೋಲ್ಲ. ಕಳ್ಕೊಂಡಿರ್ತಾರೆ, ಕೊಟ್ಟು ಕಳ್ಕೊಂಡಿರ್ತಾರೆ, ನಂಬಿ ಕಳ್ಕೊಂಡಿರ್ತಾರೆ, ಸಹಾಯ ಮಾಡಿ ಕಳ್ಕೊಂಡಿರ್ತಾರೆ. ಈ ಪ್ರಪಂಚ ಒಳ್ಳೆಯವರನ್ನು ಬಾಳಲು ಬಿಡುವುದಿಲ್ಲ, ಬದುಕಲು ಬಿಡುವುದಿಲ್ಲ. ಇದೇ ಸತ್ಯ. ಇವತ್ತು ವೃಷಭ ರಾಶಿ ಅದೇ ಭಯ. ನಾನು ಪ್ರಾಕ್ಟಿಕಲ್ ಆಗಿರಲ್ಲ, ನಾನು ಹೀಗಿರಲ್ಲ. ನೋಡಿ, ಒಂದು ಹೇಳ್ತಾನೆ, ಮನೆಗೆ ಬಂದಾಗ ಯೋಗಿಯಂತೆ ಬದುಕಿ, ಹೊರಗಡೆ ಬಂದಾಗ ವ್ಯಾಪಾರಿಯಂತೆ ಬದುಕಿ. ಮನೆ ಒಳಗಡೆ ಯೋಗಿ ಗುರು, ಎಲ್ಲರನ್ನ ಪ್ರೀತಿಸಿ. ಹೊರಗಡೆ ಬಂದ್ರೆ ವ್ಯಾಪಾರಿಯ ಹಾಗೆ ನೋಡಿ. ನೀವು ಅದೇ ಆ ರೀತಿ ಬದುಕಿ, ಪ್ರಾಕ್ಟಿಕಲ್ ಆಗಿ ಗೆಲುವು ನಿಮ್ಮದು. ಮಿಥುನ ರಾಶಿ, ಚಂದ್ರ ಗುರುಸಾರ, ಗುರು ನಿಮ್ಮನೇಲೇ ಇದ್ದಾನೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟು ಎನಿಥಿಂಗ್, ಕನ್ಸಲ್ಟೆಂಟ್ ಆಗಿದ್ದೀರಿ. ವ್ಯಾಪಾರ, ವ್ಯವಹಾರ, ಗೈಡ್ ಮಾಡುವಂಥ, ದಾರಿ ತೋರಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ. ಎಸ್ಪೆಷಲಿ ಮೆಡಿಕಲ್ ಲೈನಲ್ಲಿದ್ದರೆ ಬ್ಯೂಟಿಫುಲ್. ಜ್ಯೋತಿಷ್ಯದ ಲೈನಲ್ಲಿದ್ದರೆ ಫ್ಯಾಂಟಾಸ್ಟಿಕ್. ಹೌದು, ಮಿಥುನ್ ರಾಶಿಯವರು ನಾನು ನೋಡಿದ ಹಾಗೆ ಬಹುದೊಡ್ಡ ಜ್ಯೋತಿಷ್ಯ ಶಾಸ್ತ್ರಜ್ಞರು. ಯಾಕೆಂದ್ರೆ ನಿಮಗೆ ಕೇಂದ್ರಾಧಿಪತಿ ಗುರು. ನೀವು ನುಡಿದಿದ್ದು ನಡೆಯುತ್ತೆ, ಹೌದೋ ಅಲ್ವೋ ಹೇಳಿ. ಮಿಥುನ ರಾಶಿ ನಿಮಗೆ ನಡೆಯಲ್ಲ, ನೀವು ಮಾಡೋಲ್ಲ. ನಿಮ್ಮ ಮನೇಲಿ ನಿಮ್ಮ ಹೆಂಡತಿನೇ ಕೇಳೋಲ್ಲ, ನಿಮ್ಮ ಗಂಡನೇ ಕೇಳೋಲ್ಲ. ನೀವು ನೋಡೋಕ್ಕೆ ತುಂಬ ಮಾಡ್ರನ್ ಮಕ್ಕಳೇ. ಹೌದು, ಫ್ರೆಂಚ್ ಬಿಯರ್ಡ್ ಬಿಟ್ಟಿರ್ತೀರಿ, ಇಲ್ಲೊಂದು ಬೊಟ್ಟಿಟ್ಟಿರ್ತೀರಿ, ಮಾಡರ್ನ್ ಜೀನ್ಸ್ ಹಾಕಿರ್ತೀರಿ. ಖಂಡಿತ ದೇವರ ಮುಂದುಗಡೆ ನಿಮಗೇ ಗೊತ್ತಿಲ್ಲದೆ ನಮಸ್ಕಾರ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಕುತ್ತಿಗೆಯಲ್ಲಿ ಒಂದು ಮುತ್ತಿನ ಮಾಲೆಯೋ, ರುದ್ರಾಕ್ಷಿ ಮಾಲೆಯೋ, ಏನಾದ್ರೂ ಒಂದು ತುಳಸಿ ಮಾಲೆಯೋ ಒಂದು ಬಂದು ಸೇರುತ್ತೆ. ಒಂದು ಲಿಂಗ ಕಟ್ಕೊಳ್ಳೋದೋ, ಒಂದು ವಿಷ್ಣು ಪದಕವೋ, ದೇವಿ ಪದಕವೋ. ನಮ್ ಕುತ್ತಿಗೆಗೆ ಬರ್ಬೇಕು. ಯಾಕಂದ್ರೆ ಗುರು 7 ಹಾಗೂ 10ನೇ ಮನೆಯ ಅಧಿಪತಿ. ನೀವು ಬಂದಿರೋದೇ 4 ಜನಕ್ಕೆ ಗೈಡ್ ತೋರಿಸೋದು. ಅದಕ್ಕೆ ನೀವು ಒಬ್ಬ ಬಹುದೊಡ್ಡ ತತ್ವಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಜ್ಯೋತಿಷ್ಯ ಶಾಸ್ತ್ರಜ್ಞ, ಅನ್ಬಿಲೀವಬಲ್ ಪವರ್. ನೀವು 10th ಲಾರ್ಡ್ ರೀ ಗುರು. ಆ ಗುರುವಿನ ಭಾವದಲ್ಲೇ ಇರೋದು. ಅಂತ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಗುರು 12. ನಿಮ್ಮ ವೃತ್ತಿ, ನಿಮ್ಮ ಕೆಲಸ ನೀವೇ ಮಾಡಬೇಕು. ನೀವೇ ಮಾಡ್ಬೇಕು. ಎಲ್ರಿಗೂ ನೀವಿದ್ರೆ ನಿಮಗೆ ಯಾರೂ ಇಲ್ಲ ಅನ್ಸುತ್ತೆ ಇವತ್ತು. ಏನೋ ಹೋಗಿ ಗುರುಗಳೇ ಅಂತ. ಒಳ್ಳೆಯದಕ್ಕೆ ಖರ್ಚು, ಮನೆಗೆ, ಅಭಿವೃದ್ಧಿಗೆ ಖರ್ಚು. ಸ್ವಂತ ವ್ಯಾಪಾರದಲ್ಲಿ ಸ್ವಲ್ಪ ಇಕ್ಕಟ್ಟು ಬಿಕ್ಕಟ್ಟು. ಸಿಂಹ ರಾಶಿ, ಚಂದ್ರ 12ನೇ ಮನೆ, ಲಾಭದಲ್ಲಿ ಗುರು. ಲಾಭವಿದೆ, ಧರ್ಮಬದ್ಧವಾಗಿ ಲಾಭ ಮಾಡ್ತೀರಿ, ಅದನ್ನ ದಾನನೂ ಮಾಡ್ತೀರಿ. ನೀವು ನಂಬಲ್ಲ. ದಾನ ಅನ್ನೋದು ಏನು ಅನ್ನೋದು ಕಲಿಬೇಕು ಅಂದ್ರೆ ಸಿಂಹರಾಶಿಯವ್ರ ಹತ್ರ ಹೋಗಿ. ಹೌದು, ಅಪಾತ್ರ ದಾನ ಮಾಡಲ್ಲ ಅವರು. ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಯಾರಿಗಂದ್ರೆ ಯಾರಿಗೆ. ಅವ್ರ ಹತ್ರ 100 ಬಾಳೆಹಣ್ಣು ಕೊಟ್ಟು ನೋಡಿ ಸಿಂಹರಾಶಿ, ಸಿಂಹ ಲಗ್ನದವರನ್ನ, 100% ಹೇಳ್ತಾನೆ, ಸೀದಾ ತೆಗೆದು ಒಬ್ಬರಿಗೆ ಕೊಡಲ್ಲ. ವಿವೇಚನ, ವಿವೇಕ ಅಂತ ಹೇಳ್ತೀವಿ. ಎಲ್ರಿಗೂ ಬರೋದಿಲ್ಲ. ಆ ಎರಡೂ ಇರುತ್ತೆ ನಿಮಗೆ ಸಿಂಹರಾಶಿಯವರಿಗೆ. ಯಾಕೆಂದ್ರೆ ನಿಮ್ಗೆ ಅಷ್ಟಮಾಧಿಪತಿ ಗುರು. ನಿಮ್ಗೆ ಗೊತ್ತಿದೆ, ತುಂಬಾ ಕಷ್ಟಪಟ್ಟು, ಅವಮಾನ ಪಟ್ಟು, ಅಪವಾದ, ಸಂಕಷ್ಟ ಪಟ್ಟು ಮೇಲೆ ಬಂದಿರತಕ್ಕಂಥವ್ರು ನೀವು ಸಿಂಹರಾಶಿ. ಹೌದು ಅಲ್ವೋ ಹೇಳಿ. ಎಷ್ಟು ಜನರಿಂದ ಮೋಸ ಹೋಗಿದ್ರಿ? ನಿಮ್ಮವರಿಂದಲೇ, ನಿಮ್ಮ ಮನೆಯವರಿಂದಲೇ. ಆಗ ಅಷ್ಟಮಾಧಿಪತಿ ಗುರು. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಇರಬಹುದು, ಆದ್ರೆ ಅವನೇ ಅಷ್ಟಮಾಧಿಪತಿ. ಅದಕ್ಕೆ ಮಕ್ಕಳ ವಿಚಾರದಲ್ಲಿ ಕನ್ಫರ್ಮ್ ಸಿಂಹರಾಶಿಯವರಿಗೆ ಗಂಡು ಮಕ್ಕಳಿದ್ರೆ ಅವ್ರ ವಿಚಾರದಲ್ಲಿ ಎಳೆದಾಟ ಇರುತ್ತೆ. ಯಾಕೋ ನಿಮ್ಮ ಮಾತು ಕೇಳೋಲ್ಲ.
ಇಲ್ಲ ನಿಮ್ಮ ದಾರಿಗೆ ಬರೋಲ್ಲ, ಇಲ್ಲ ಜಂಪಿಂಗ್ ಔಟ್ ಆಫ್ ದಿ ಬಸ್. ಈ ಥರದ್ದು ಒಂದು ಕೆಲವೊಂದು ನಡೆದಿರುತ್ತೆ ನೋಡಿ. ಬೇಕಾದ್ರೆ ಎಲ್ಲೋ ನನ್ನ ಮಗ ಅನ್ನತಕ್ಕಂಥದ್ದು ಯಾಕೋ ಮಗ ನಿಮ್ಮ ದಾರಿಗೆ ಬರೋಲ್ಲ. ತುಂಬ ಜನ ನೋಡಿದ್ದಾನೆ, 100ರಲ್ಲಿ 95 ಜನರ ಸಿಂಹರಾಶಿಯವರ ಮಕ್ಕಳು, ಅದರಲ್ಲಿ ಗಂಡು ಮಕ್ಕಳು ಇದ್ರೆ ಅಲ್ಲೊಂದು ಏನೋ ಒಂದು ಅಷ್ಟಮಾಧಿಪತಿಯ ಗುರು ಅಲ್ವಾ. ಇಲ್ಲ ಅವನು ನಿಮ್ಮಿಂದ ದೂರ ಇರ್ತಾನೆ, ದೂರದ ಕೆಲಸ, ದೂರದ ಓದು, ದೂರದ ಬದುಕು, ತಪ್ಪಿಸ್ತೀರಿ. ಅಂತ ನಿಮಗೆ ಇವತ್ತು ಒಳ್ಳೆ ಆದಾಯ, ಅದನ್ನ ಧರ್ಮಬದ್ಧವಾಗಿ ವಿನಿಯೋಗ ಮಾಡತಕ್ಕಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ, ನೀವು ಅಷ್ಟೇ ಒನ್ ಆಫ್ ದ ಬೆಸ್ಟ್ ಫಲಜ್ಯೋತಿಷ್ಯಗಳು ಅಂದ್ರೆ ಕನ್ಯಾ ರಾಶಿಯವರೇ. ವಾವ್, ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಅಡ್ವೈಸರ್. ನಿಮಗೆ ಮೀರಿದವರಿಲ್ಲ. ನಿಮ್ಮ ಪ್ಲಾನ್ಸ್ ಎಷ್ಟು ಜನಕ್ಕೆ ವರ್ಕೌಟ್ ಆಗಿದೆ ಹೇಳಿ? ನೀವಿಲ್ಲದೆ ಸಿಸ್ಟಮ್ ನಡೆಯಲ್ಲ. ದೊಡ್ಡ ದೊಡ್ಡ ಪೊಲಿಟಿಕಲ್ ಅಡ್ವೈಸರ್ಸ್ಗೆ, ಪೊಲಿಟಿಕಲ್ ಪೀಪಲ್ಗೆ ನೀವು ಅಡ್ವೈಸರ್ ನಿಜ ಹೇಳ್ಬೇಕು ಅಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ನೀವು ಅಡ್ವೈಸರ್, ಫಂಡಿಂಗಿಗೆ ಅಡ್ವೈಸರ್, ಸ್ಟ್ರಾಟಜಿಗೆ ಅಡ್ವೈಸರ್. ನೀವು ಹೇಳಿದ್ ನಡೆಯುತ್ತೆ. ಯಾಕೆ ಹೇಳಿ? ನಿಮಗೂ ಕೂಡ ಸುಖಾಧಿಪತಿ ಹಾಗೂ ಕೇಂದ್ರಾಧಿಪತಿ, ಸಪ್ತಮಾಧಿಪತಿ ಗುರು. ದಟ್ಸ್ ದ ಮ್ಯಾಜಿಕ್. ಬಟ್ ನಿಮಗೂ ಕೂಡ 7ನೇ ಮನೆಯವನು ಗುರು. ನಿಮ್ಮ ಮನೆಯವ್ರು ಕೇಳಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಎಸ್, ನಿಮ್ದು ಅವ್ರದ್ದು ತದ್ವಿರುದ್ಧ. ನಿಮ್ಮ ಕ್ಯಾಲ್ಕುಲೇಷನ್ ಬೇರೆ, ಅವ್ರ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ. ಸೊ ಅಲ್ಲೊಂದು ಅರ್ಥಗಳು ಹೀಗೆ ನಡೀತಾ ಇರುತ್ತೆ ನೋಡಿ. ಬೇಕಾದ್ರೆ ಕನ್ಯಾ ರಾಶಿ ಬ್ಯೂಟಿಫುಲ್. ಗುರುಸಾರದಲ್ಲಿ ಚಂದ್ರ ಕುಳಿತಿರೋದ್ರಿಂದ ಮೆಡಿಸನ್, ಫಾರ್ಮಸ್ಯೂಟಿಕಲ್, ಫಾರ್ಮಸಿ, ನರ್ಸು, ಡಾಕ್ಟರು, ಮುತ್ತುರತ್ನಗಳ ವ್ಯಾಪಾರ, ಅಲಂಕಾರ, ಜ್ಯೋತಿಷ್ಯ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಇಂಥ ಒಂದು ವೃತ್ತಿ, ಉದ್ಯೋಗ, ಪೊಲಿಟಿಕಲ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಅದ್ಭುತವಾದ ಪ್ರಗತಿ. ತುಲಾ ರಾಶಿ, ಚಂದ್ರ ಗುರುಸಾರ ನಿಮಗೂ ಅವನಿಗೂ ಸ್ವಲ್ಪ ಇಷ್ಟಕ್ಕಷ್ಟೇ. ಸೊ ಇವತ್ತು ವೃತ್ತಿಯಲ್ಲಿ ಒಂಚೂರು ತಳಮಳ. ಯಾರೋ ನಿಮ್ಮ ಒಳ್ಳೆತನ ನೋಡ್ಕೊಂಡು ಮೆಚ್ಚೋಲ್ಲ, ಏನೋ ಒಂದು ಚುಚ್ತಾರೆ, ಮಾತಾಡ್ಕೊಳ್ಳಿ ಬಿಡಿ. ನಿಮ್ಮ ನಿಯತ್ತು ನಿಜಾಯಿತಿ ನಿಮಗೆ ಗೊತ್ತಿದೆ ಅಲ್ವಾ? ಜಸ್ಟ್ ಗೋ ಆನ್, ಯು ಜಸ್ಟ್ ಗೋ ಆನ್. ಅವೆಲ್ಲ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗಿ. ಶ್ರೀರಾಮ ಜಯಂ ಅಷ್ಟೇ. ವೃಶ್ಚಿಕ ರಾಶಿ, ಚಂದ್ರ ಗುರುಸಾರದಲ್ಲಿ ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ. ಆದ್ರೆ ಗುರು ಅಷ್ಟಮದಲ್ಲಿ ಕೂತಿದ್ದಾನೆ. ಸ್ವಲ್ಪ ಏನಾದ್ರೂ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಸಣ್ಣ ಪುಟ್ಟ ಖರ್ಚುಗಳು ಬರುತ್ತೆ. ಏನು ಭಯಪಡಬೇಡಿ. ಹನುಮೋಪಾಸನೆ ಮಾಡಿ. ರಾಮರನ್ನ ಒಲಿಸ್ಕೋಬೇಕು ಅಂದ್ರೆ ಹನುಮರ ಹತ್ರ ಓಡೋಗ್ಬೇಕು, ಹನುಮರನ್ನ ಒಲಿಸ್ಕೋಬೇಕು ಅಂದ್ರೆ ರಾಮರ ಹತ್ರ ಬರ್ಬೇಕು ಅಷ್ಟೇ. ಹನುಮೋಪಾಸನೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಹನುಮ 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 ಹನುಮ, ಆಂಜನೇಯ ದಂಡಕಂ, ಹನುಮಾನ್ ಚಾಲೀಸ ಇವತ್ತು ಮಾಡ್ಕೊಳ್ಳಿ, ಕನ್ಫರ್ಮ್ ಚೆನ್ನಾಗಿದೆ. ಇನ್ನು ಧನುಸು ರಾಶಿ, ಕಾರಕ ಭಾವನಾ ಆಸ್ತಿ. ಸಪ್ತಮದಲ್ಲಿ ಗುರು, ಅಷ್ಟಮದಲ್ಲೂ ಗುರು. ಸೊ ಕೊಟ್ಟು ಕೆಡ್ತೀರಾ, ನಂಬಿ ಕೆಡ್ತೀರಾ, ಒಳ್ಳೆತನದಿಂದಲೇ ಕೆಡ್ತೀರಾ. ಎಚ್ಚರಿಕೆ, ಎದುರುಗಡೆಯವ ವ್ಯಕ್ತಿ ನೀವು ಅಂದುಕೊಳ್ಳುವ ಹಾಗೆ ಒಳ್ಳೆಯವನಲ್ಲ. ನೆನ್ಪಿಟ್ಕೊಳ್ಳಿ. ಈ ಕಲಿಯುಗದಲ್ಲಿ ನನ್ನನ್ನು ಸೇರಿಸಿ ಯಾವಾಗಲೂ ಹೇಳ್ತಾನೆ, ದ ಮೋಸ್ಟ್ ಕರಪ್ಟ್ ಪರ್ಸನ್ ಯಾರು ಅಂತ ವಿದುರ ಹೇಳಿದ್ದಾನೆ. ವಿದುರ ನೀತಿಗಳಲ್ಲೇ ತುಂಬಾ ಒಳ್ಳೇದಾಗಿ ಮಾತಾಡ್ತಾನೆ, ತುಂಬಾ ಬೋಧನೆ ಮಾಡ್ತಾನೆ, ಪಂಡಿತೋತ್ತಮನೆ, ಅವರೇ ಮೋಸ ಮಾಡೋದು ಅಂತ ನೆನಪಿಟ್ಕೊಳ್ಳಿ. ಇವತ್ತು ಆಗ್ತಿರೋದೇ ಗುರು ರೂಪೇಣ, ಜ್ಞಾನ ರೂಪೇಣ. ಇವೆಲ್ಲ 1000 ಎಕರೆ ಏನಕ್ಕೆ ಬೇಕಪ್ಪ? ಫೌಂಡೇಶನ್, ಅದು ಇದು, NGO, ಇನ್ನೊಂದು, ಇದೆಲ್ಲ ಮಾಡಿಟ್ಕೊಂಡಿದಾರಲ್ಲ, ಏನಕ್ಕೆ ಬೇಕು? ಸಿದ್ದೇಶ್ವರ ಮಹಾಗುರುಗಳು ನೋಡಿ, ಬೇಕು ಅಲ್ಲೊಂದು ಏನಾದ್ರೂ ಒಂದು ನಮ್ಮ ಸಿದ್ಧಗಂಗಾ ಮಠದ ತರ ತ್ರಿವಳಿ ದಾಸೋಹ ನಡೀತಿದೀಯಾ? ಖಂಡಿತ ಇಲ್ಲ. ಒಂದು ಸ್ಕೂಲ್ಗೆ ಈ ಒಂದು ಫೌಂಡೇಶನ್ ಇಲ್ಲೊಂದು ಓಪನ್ ಆಗಿದೆ. ಆ ಪುಣ್ಯಾತ್ಮನ್ ಫೌಂಡೇಶನ್ ಸ್ಕೂಲ್ ನೀವು ಹೋದ್ರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. 15ರಿಂದ 20 ಲಕ್ಷ ಒಂದು ಮಗುಗೆ. ಒಂದು ಕ್ಲಾಸಲ್ಲಿ 5ರಿಂದ 10 ಮಕ್ಕಳಂತೆ. ಅಂತ ಫೌಂಡೇಶನ್ ಕಟ್ಟಿರೋದು. ಒನ್ ಆಫ್ ದ ಬೆಸ್ಟ್. ಸಾತ್ವಿಕ ಭೋಜನ ಅಂತೆ, ವೈದಿಕ ವಿದ್ಯೆ ಅಂತೆ, 15 ಲಕ್ಷ ಇಡಬೇಕಂತೆ. ಅದೇ ನಮ್ಮ ಸಿದ್ಧಗಂಗಾ ಮಠದಲ್ಲಿ 15,000 ನಾವು ಕೊಡಲ್ಲ ನಾವು. ಹೌದು,
ನೋಡಿ, ಅದು ಸತ್ಯ. ಆದ್ರೆ ಸುಳ್ಳಿಗೆ ಪ್ರಚಾರ ಜಾಸ್ತಿನಪ್ಪ. ನಾವೇನ್ ಮಾಡೋಣ? ಧನುಸು ರಾಶಿ, ಅದರಿಂದ ಎದುರುಗಡೆ ಅವರನ್ನ ನಂಬಿ ಮುಂದಕ್ಕೆ ಹೋಗ್ಬೇಡಿ, ಎಚ್ಚರಿಕೆ. ಇವತ್ತು ನಿಮ್ಮನ್ನ ನಂಬ್ಕೊಂಡು ಮುಂದಕ್ಕೆ ಹೋಗಿ. ಮಕರ ರಾಶಿ, ಸ್ವಲ್ಪ ಆರೋಗ್ಯ ಹಾಗೂ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಏರಿಳಿತ, ಜಾಗ್ರತೆ. ಸ್ವಲ್ಪ ಕೈ ಸಾಲ ಆಗತಕ್ಕಂಥದ್ದಾಗುತ್ತೆ. ಕೊಟ್ಟು ಬರ್ನ್ ಮಾಡ್ಕೋತೀರ, ಇಲ್ಲ ತಗೊಂಡು ಸ್ವಲ್ಪ ಸಾಲ ಹೆಚ್ಚು ಮಾಡ್ಕೋತೀರಿ. ಎಚ್ಚರಿಕೆಯಿಂದ ನಿಭಾಯಿಸಿ. ಸಂಗಾತಿ ಮಾತು ಕೇಳಿ. ಚಂದ್ರ ಗುರುಸಾರ, ಗುರು ಪಂಚಮದಿಂದ ನಿಮ್ಮನೇನೆ ನೋಡ್ತಿರೋದನ್ನ ಫ್ಯಾಂಟಾಸ್ಟಿಕ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಬ್ಯೂಟಿಫುಲ್ ಡೇ. ಮಾಧ್ಯಮ, ಪತ್ರಿಕೆ, ಬರವಣಿಗೆ, ಟೀಚಿಂಗ್, ಅಡ್ವೈಸಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಕಮ್ಯುನಿಕೇಶನ್, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಬ್ಯೂಟಿಫುಲ್ ಆಗಿ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಗುರುಸಾರ, ಖಂಡಿತ ಇವತ್ತೊಂದು ಒಳ್ಳೆ ಸುದ್ದಿ ಕೇಳ್ತೀವಿ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಸ್ವಂತ ಬಿಸ್ನೆಸ್ಸು, ಏನಾದರೂ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ವೃದ್ಧಾಶ್ರಮ, ಗೋಶಾಲೆ ಇಂಥದ್ದು ನಡೆಸ್ತಿದ್ದೀರಿ, ಅಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಸಾಮಾಜಿಕ ಭದ್ರತಾ, ರಕ್ಷಣಾ, ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲದ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.